ಅಂದ್ರೆ ಇದು ಬುಡಕ್ಕೂ ಬೀಳುತ್ತೆ ಸಹ ಗಿಡಕ್ಕೂ ಬೀಳುತ್ತೆ. ಈ ಗಿಡಕ್ಕೂ ಬುಡಕ್ಕೂ ಬೀಳೋದ್ರಿಂದ ಏನಾಗುತ್ತೆ, ಗಿಡಕ್ಕಿನ್ನ ಫಲವತ್ತತೆ ಸಿಗ್ದಂಗೆ ಆಗುತ್ತೆ. ಯಾರೋ ಲೇಬರ್ ಮೇಲೆ ಡಿಪೆಂಡ್ ಆಗಬಾರ್ದು, ಡ್ರಿಪ್ ಇರಿಗೇಷನ್ಸ್ ಮೇಲೆ. ಸೊ ರೈತನೇ ಸ್ವತಃ ತನ್ನ ಕೈಯಿಂದನೇ ಕೆಲಸ ಮಾಡ್ಕೊಬೇಕು. ಕೆಲವು ಏನೇನೋ ಒಂದು ಪಾಯಿಂಟ್ ಬಂದಿಲ್ಲ, ನೀರು ಬಂದಿಲ್ಲ, ಬಿಚ್ಚೋದು, ಹಾಕೋದು, ಥ್ರೆಡ್ ಎಲ್ಲ ಈಸಿ ಮೆಥಡ್ ಕೊಟ್ಟಿದ್ದಾರೆ. ರೈತರ ಕೆಲಸ ಏನಂತಂದ್ರೆ, ನಾವೇನ್ ಗಿಡ ಇಟ್ಟಿದೀವಿ, ಈಗ 500 ಗಿಡ ಇಟ್ಟಿದ್ವಿ, 500 ಗಿಡಕ್ಕೂ ನೀರು ಹೋಗ್ತದ ಅನ್ನೋದು ನೋಡೋದು ಚಾಲೆಂಜಸ್. ಒಂದು ಗಿಡಕ್ಕೆ ನೀರು ಹೋಗಿಲ್ಲ ಅಂದ್ರೆ ಟೆನ್ಷನ್ ಅಲ್ಲೇ ಫೋಕಸ್ ಆಗುತ್ತೆ ರೈತಂದು. 10 ನಿಮಿಷ ಮಳೆ ಬಂದ್ರೆ ಹೆಂಗ್ ಭೂಮಿ ತಣ್ಣಾಗುತ್ತೋ ಆ ತರ ಕೇವಲ 15 ರಿಂದ 20 ನಿಮಿಷದಲ್ಲಿ 1 ಎಕರೆ ಕವರ್ ಮಾಡ್ಕೊಬಹುದು. ನಾನು ಇಲ್ಲಿ ಮಧ್ಯೆ ಈ 30 ಅಡಿ ಮಧ್ಯೆ ಒಂದು ನೋಡಿ ಈ ತರ ಬರುತ್ತೆ ಸ್ಪ್ರಿಂಕ್ಲಿಂಗ್ ಪ್ರೆಷರ್ ಇದೆ. ಸೊ ಈ ಪ್ರೆಷರ್ ಅಲ್ಲಿ ಈ ಸ್ಪ್ರಿಂಕ್ಲಿಂಗ್ ಹಾಕೋದ್ರಿಂದ ಇಲ್ಲಿಂದ 15 ಅಡಿ ಕವರ್ ಆಗುತ್ತೆ. 15 ಅಡಿಗೆ ಬೇರೆ ಬೆಳೆ ಹಾಕೋಬಹುದು. ಬಟ್ ಏನು ಪೈಪ್ ಆಗಲ್ಲ, ಬೆಂಡ್ ಆದ್ರೂ ನೋಡಿ ಇಷ್ಟೆಲ್ಲ ಬೆಂಡ್ ಮಾಡ್ಬೋದು, ಈ ತರ ಮಲಗಿಸ್ಬೋದು, ಈ ತರ ಹಿಂಗೆಲ್ಲ ಆದ್ರೆ ಕೂಡ ಏನು ಮುರಿದೋಗುವಂತದಲ್ಲ, ಏನಿಲ್ಲ. ಸೊ ಅದನ್ನ ಹಾಗೆ ಸ್ಟ್ರೈಟ್ ಮಾಡ್ಕೊಬಹುದು. ಸೊ ಇದೊಂದು ಇದ್ರಲ್ಲಿ ಅಡ್ವಾಂಟೇಜ್. ನಾವು PVC ಪೈಪ್ ಹಾಕಿ ಏನ್ ಮಡ್ಸಕ್ಕಾಗಲ್ಲ, ಕಟ್ಟಾಗ್ಬಿಡುತ್ತೆ. ಹೆಣ್ಮಕ್ಳು ಮಾಡ್ಬೋದು. ಇವಾಗ ನಮ್ಮ ವೈಫ್ ಎಲ್ಲ ಬರ್ತಾರೆ, ಕೆಲವು ಸತಿ ಏನಂತ ಥ್ರೆಡ್ ಆಗಿಲ್ಲ ಅಂದ್ರೆ ಅವರೇ ಬಿಚ್ತಾರೆ, ಬಿಚ್ಬಿಟ್ಟು ಅದು ತೆಗೆದ್ಬಿಟ್ಟು ರೆಡಿ ಮಾಡಿ ಹಾಕ್ತಾರೆ. ಅದು ಚೆನ್ನಾಗಿ ಅವ್ರಿಗೆ ಒಂದು ಫ್ಲೆಕ್ಸಿಬಲ್ ಆಗಿದೆ. ಎಲ್ಲರೂ IT-BT ಕಂಪ್ನಿಗಳು ಬಿಟ್ಟು ಫಾರ್ಮಿಂಗ್ ಮಾಡ್ಬೇಕನ್ನೋ ಇಂಟೆನ್ಷನ್ ಅಲ್ಲಿ ಇವತ್ತು ಎಲ್ಲರೂ ಬೆಂಗಳೂರು ಸಿಟಿಗಳು ಬಿಟ್ಟು ಮತ್ತೆ ಔಟ್ ಆಫ್ ಕಂಟ್ರಿಗಳು ಬಿಟ್ಟು ಇವತ್ತು ಎಲ್ಲರೂ ಹಳ್ಳಿಗಳು ಸೇರ್ತಾ ಇದ್ದಾರೆ. ನಮ್ಮ ಹೆಸರು ನಾಗೇಂದ್ರ ಅಂತೇಳಿ. ನಾವು ಮೂಲತಃ ಬೆಂಗಳೂರವರು. ಸೊ ಈ ಜಮೀನು ಒಂದು 4 ಎಕರೆ ಜಮೀನು ನಂದಿದೆ. ಸೊ ನನಗೊಂದು ಕ್ರೇಜ್ ಕ್ರಿಯೇಟ್ ಆಯ್ತು, ಏನಾದ್ರು ಮಾಡ್ಬೇಕು ಅಂತ, ಏನಾದ್ರು ಬದಲಾವಣೆ ತರಬೇಕು ಅಂತ, ರೈತರ ಪರ ಏನಾದ್ರು ಕೆಲ್ಸಗಳು ಮಾಡ್ಬೇಕು ಅಂತ. ಇವತ್ತೇನಾಗ್ತೈತೆ, IT-BT ಕಂಪ್ನಿ ಎಲ್ಲ ಬಿಟ್ಬಿಟ್ಟು ಬಂದು ಇವತ್ತು ಎಲ್ಲ ಫಾರ್ಮಿಂಗ್ ಇಳಿತಾ ಇದ್ದಾರೆ. ಸೊ ನನ್ಗೂ ಒಂದು ಕ್ರಿಯೇಟ್ ಆಯ್ತು, ಒಂದು ಉತ್ತೇಜನ ಆಯ್ತು. ನಾವು ಏನಾದ್ರು ಮಾಡ್ಬೋದಲ್ಲ, ನಮ್ದು ಜಮೀನ್ ಇದೆಯಲ್ಲ. ನಾವು ಕೂಡ ಸುಮಾರು ಒಂದು 18 ವರ್ಷದಿಂದ ಇದನ್ನ ಹಂಗೆ ಇಟ್ಕೊಂಡಿದೀವಿ. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ನನ್ಗೊಂದು ಮಾಹಿತಿ ಕಲೆಕ್ಟ್ ಮಾಡಿದೆ. ಏನ್ ಮಾಹಿತಿ ಅಂದ್ರೆ, ಫಸ್ಟ್ ಏನ್ ಮಾಡ್ಬೇಕು, ವಾಟ್ ಇಸ್ ದ ಬೇಸಿಕ್ ಇನ್ಫಾರ್ಮೇಶನ್ ಏನು. ಬೇಸಿಕ್ ಅಂತಂದ್ರೆ ನನಗೆ ಇವಾಗ 4 ಎಕರೆ ಇದೆ, ಒಂದೇ ಸತಿ 4 ಎಕರೆ ಡೆವಲಪ್ಮೆಂಟ್ ಮಾಡೋದು ಬೇಡ. ಫಸ್ಟ್ 1 ಎಕರೆ ನಾವು ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ಒಂದು ಡೆವಲಪ್ಮೆಂಟ್ ಮಾಡೋಣ. ಅದ್ರಲ್ಲಿ ಏನೇನು ಸಮಸ್ಯೆ ಬರುತ್ತೆ, ಏನೇನು ಫಿಲ್ಟರ್ ಮಾಡಬೇಕು, ಏನೇನು ಚೇಂಜಸ್ ಮಾಡ್ಕೊಬೇಕು ಅನ್ನೋದ್ ಬಗ್ಗೆ ನಾನು ಒಂದು ಥಿಂಕ್ ಮಾಡಿದಾಗ ನಾನು ಎಕ್ಸಿಕ್ಯೂಟ್ ಮಾಡ್ಕೊಂಡೆ. 1 ಎಕರೆ ಪ್ಲಾನ್ ಮಾಡ್ಕೊಂಡೆ. ಮುಂದೆ ಪ್ಲಾನ್ ಏನಂತಂದ್ರೆ ಡ್ರಿಪ್ ಇರಿಗೇಷನ್ ಬಗ್ಗೆ. ಈ ಡ್ರಿಪ್ ಇರಿಗೇಷನ್ ಏನಾಯ್ತು ಅಂದ್ರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಗಜಾನನ ಅಂತ ಹೇಳ್ಬಿಟ್ಟು ಅವರು ತುಂಬಾ ಒಂದು ಒಳ್ಳೆ ರಿಸರ್ಚ್ ಮಾಡಿ ಫಾರ್ಮರ್ಗೆ ತುಂಬಾ ಹೆಲ್ಪ್ ಆಗಬೇಕು. ಯಾರೋ ಲೇಬರ್ ಮೇಲೆ ಡಿಪೆಂಡ್ ಆಗಬಾರ್ದು, ಡ್ರಿಪ್ ಇರಿಗೇಷನ್ಸ್ ಮೇಲೆ. ಸೊ ರೈತನೇ ಸ್ವತಃ ತನ್ನ ಕೈಯಿಂದನೇ ಕೆಲಸ ಮಾಡ್ಕೊಬೇಕು. ಕೆಲವು ಏನೇನೋ ಒಂದು ಪಾಯಿಂಟ್ ಬಂದಿಲ್ಲ, ನೀರು ಬಂದಿಲ್ಲ, ಬಿಚ್ಚೋದು, ಹಾಕೋದು, ಥ್ರೆಡ್ ಎಲ್ಲ ಈಸಿ ಮೆಥಡ್ ಕೊಟ್ಟಿದ್ದಾರೆ. ಯಾವುದೇ ಒಂಥರ ಬ್ಲೇಡ್ ತಗೊಂಡು ಕುಯ್ಯೋದಾಗ್ಲಿ, ಆಕ್ಸಿ ಬ್ಲೇಡ್ ತಗೊಂಡು ಕುಯ್ಯೋದಾಗ್ಲಿ, ಗಮ್ ಹಾಕೋದಾಗ್ಲಿ, ಫೇಸ್ಟ್ ಹಾಕೋದಾಗ್ಲಿ ಅಂತದೆಲ್ಲ ಏನಿಲ್ಲ. ಮತ್ತೆ ಇವೆಲ್ಲ ಒಳ್ಳೆ ಕ್ವಾಲಿಟಿ ಕಂಪೇರ್ ಟು ಬೇರೆ ನನ್ನ ಪೈಪ್ಗಳು ನೋಡ್ತಾರೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆಮೇಲೆ ಇವೆಲ್ಲ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಿನಿಮಮ್ ಅಂದ್ರೆ ಒಂದು 30 ರಿಂದ 50 ವರ್ಷದವರೆಗೂ ಯಾವ್ದು ಚಿಂತೆ ಇಲ್ಲ. ಆ ರೀತಿಯಾದ ಒಂದು ಪೈಪ್ ಕ್ವಾಲಿಟಿ ಚೆನ್ನಾಗಿ ಕೊಟ್ಟವ್ರೆ. ಸ್ಪ್ರಿಂಕ್ಲಿಂಗ್, ಈಗ ನೀರೇನಾಗುತ್ತೆ, ಒಂದ್ಸತಿ ಪೈಪ್ ಆನ್ ಮಾಡಿದ್ರೆ ಒಂದೇ ಕಡೆ ಎಲ್ಲ ಹೋಗ್ತಾ ಇತ್ತು. ಇವಾಗ ಏನಂದ್ರೆ ಆ ಗಿಡಕ್ಕೆ ಸ್ಪ್ರಿಂಕ್ಲಿಂಗ್ ಆಗಿದೆ, ಆ ಗಿಡಕ್ಕೆ ಮಾತ್ರ ಬೀಳುತ್ತೆ. ಆ ಗಿಡಕ್ಕೆ ಬೀಳೋದ್ರಿಂದ ಏನ್ ವಿಶೇಷ ಇದೆ ಅಂದ್ರೆ, ಅಕ್ಕಪಕ್ಕ ಕಳೆ ಬರಲ್ಲ. ಕಳೆ ಏನಂದ್ರೆ ಅದೇ ದೊಡ್ಡ ಸಮಸ್ಯೆ, ರೈತರ ಕಾಡೋದೇ ಕಳೆ. ಆ ಕಳೆನ ಹೆಂಗ್ ನಿಯಂತ್ರಣ ಮಾಡ್ಬೇಕಂದ್ರೆ, ಈಚ್ ಗಿಡಕ್ಕೆ ಒಂದೊಂದು ಬಿಟ್ಬಿಟ್ಟು ಆಮೇಲೆ ಆ ಗಿಡಕ್ಕೆ ಬಿದ್ದಾಗ ಆ ಗಿಡಕ್ಕೆ ಪೋಷಕಾಂಶ, ಗೊಬ್ಬರ, ನೀರು ಅದಕ್ಕೆ ಬೀಳೋದ್ರಿಂದ ಗಿಡ ಸ್ವಲ್ಪ ಬೇಗ ಬೆಳೆಯುತ್ತೆ. ಸೊ ನಂಗೊಂದು 2.5 ಇಂಚ್ ನೀರು ಸಿಕ್ಕಿರೋದ್ರಿಂದ ಪುಣ್ಯ ಅಂತ ಹೇಳ್ಬೋದು. ಅದನ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಬೇಕು. ಈ ರೈತರ ಕೆಲಸ ಏನಂತಂದ್ರೆ, ನಾವೇನ್ ಗಿಡ ಇಟ್ಟಿದೀವಿ, ಈಗ 500 ಗಿಡ ಇಟ್ಟಿದ್ವಿ, 500 ಗಿಡಕ್ಕೂ ನೀರು ಹೋಗ್ತದ ಅನ್ನೋದು ನೋಡೋದು ಚಾಲೆಂಜಸ್. 1 ಗಿಡಕ್ಕೆ ನೀರು ಹೋಗಿಲ್ಲ ಅಂದ್ರೆ ಟೆನ್ಷನ್ ಅಲ್ಲೇ ಫೋಕಸ್ ಆಗುತ್ತೆ ರೈತಂದು. ಸ್ಪ್ರಿಂಕ್ಲಿಂಗ್ ಇರೋದ್ರಿಂದ ಫುಲ್ ತನುವಾಗಿರುತ್ತೆ. ಸೊ ಇದು ಏನ್ ವಿಶೇಷ ಅಂತಂದ್ರೆ, ಕೇವಲ 1 ಗಂಟೆಯಲ್ಲಿ 1 ಎಕರೆ ನೆಂದು ಬಿಡುತ್ತೆ. ಇಲ್ಲಿ ಬಂದ ನಿಂತಾಗ ನೆಲ ಎಲ್ಲ ತನು ಇರುತ್ತೆ, ತ್ಯಾವಾಂಶ ಇರುತ್ತೆ. PVC ಪೈಪಲ್ಲಿ ಡ್ರಿಪ್ ಇರಿಗೇಷನ್ ನೋಡ್ತಾ ಇದ್ವಿ. ಸೊ ಇದು ಯಾವ ತರ ಮಾಡಿದ್ದಾರೆ? PVC ಪೈಪ್ ಏನ್ ಮಾಡ್ತೀವಿ, ಡಿಗ್ ಮಾಡಿ PVC ಪೈಪ್ ಹಾಕ್ತಿವಿ. ಆ ಪೈಪ್ ಹಾಕಿದಾಗ ಏನಾಗುತ್ತೆ, ಅದ್ಮೇಲೆ ವೆಯ್ಟ್ ಬಿತ್ತು, ಕ್ರಾಕ್ ಆಯ್ತು, ಮತ್ತೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಮತ್ತೆ ಗಿಡ ಹಾಕ್ತಿವಿ, ಆ ಗಿಡ ಬೇರೆಲ್ಲ ಹೋಗಿ ಸಿಕ್ಕಾಕೊಳ್ಳುತ್ತೆ. ಅವಾಗ ನಾವು ಮಾಡಿರೋ ಜಾಯಿಂಟ್ಸ್ ಎಲ್ಲ ಬಿಡುತ್ತೆ. ಆ ಜಾಯಿಂಟ್ ಬಿಟ್ಟಾಗ ಏನಾಗುತ್ತೆ, ವಾಟರ್ ಎಲ್ಲಿ ಲೀಕೇಜ್ ಆಗ್ತದೆ, ನಮ್ಗೆ ಪ್ರಾಬ್ಲಮ್ ಇಶ್ಯೂ ಆಗುತ್ತೆ. ವಾಟರ್ ಸಪ್ಲೈ ಆಗಲ್ಲ. ಇದೇನಂದ್ರೆ ನಮ್ಗೆ ಈ ಪೈಪ್ ಹಾಕಿರೋದ್ರಿಂದ, ಡಾಲ್ಫಿನ್ ಪೈಪ್ ಹಾಕಿರೋದ್ರಿಂದ ಏನ್ ವಿಶೇಷ ಅಂತಂದ್ರೆ, ಬೋರಿಂದ ಡೈರೆಕ್ಟ್ ಬೋರಿಂದ ಇದೆ, ಮೇನ್ ಚಾನಲ್ ಇದು. ಸೊ ಇಲ್ಲಿಂದ ಇದು ಸಬ್ ಚಾನಲ್ ಹಿಂಗ್ ಹೋಗಿದ್ದಾವೆ. ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಆದಾಗ ನಾವು ಒಂದೊಂದೇ ಚಾನಲ್ ಆನ್ ಮಾಡ್ಕೊಬಹುದು. ಸೊ 1 ಟ್ಯಾಪ್ ಆನ್ ಮಾಡೋದ್ರಿಂದ ಆ ಒಂದು ಲೈನ್ ಗಿಡಕ್ಕೆ ಕ್ಲೀನ್ ಆಗಿ ನೀರು ವಾಟರ್ ಹೋಗುತ್ತೆ. ಅಂದ್ರೆ ನೀರು ಕಡಿಮೆ ಆದ್ರೂ ಮೇಂಟೈನ್ ಮಾಡೋದು. ನೀರು ಕಡಿಮೆ ಆಯ್ತು ಅಂದಾಗ ನಾವು ಒಂದೊಂದೇ ವಾಲ್ ಚೇಂಜ್ ಮಾಡ್ಕೊಂಬಂದ್ರೆ ಒಂದೊಂದು ಲೈನ್ಗೆ ಬಿಡ್ಬೋದು. ನಾವು ಒಂದು 5 ನಿಮಿಷ ಬಿಟ್ಟರೆ ಒಂದೊಂದು ವಾಲ್, ಒಂದು ಲೈನ್ಗೆ ಆ ಗಿಡಕ್ಕೆಲ್ಲ ನೀರು ಕಂಪ್ಲೀಟ್ ಸಂಪೂರ್ಣ ಸಿಗುತ್ತೆ. ಸಂಪೂರ್ಣ ಸಿಗೋದ್ರಿಂದ ಇದೊಂದು ಸಿಸ್ಟಮೆಟಿಕ್ ಚೆನ್ನಾಗಿದೆ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಒಂದು ವಾಲ್ ಓಪನ್ ಮಾಡಿದ್ರೆ ಒಂದು ಅರ್ಧ ಎಕರೆಗೆ ಒಂದೇ ಸತಿ ನೀರು ಹೋಗ್ಬೇಕಂತ ಎಷ್ಟೇ ಮಾಡ್ತಾರೆ. ಸೊ ಅರ್ಧ ಎಕರೆ ನೀರು ಕೊಡಕ್ ಆಗ್ಲಿಲ್ಲ ಅಂದಾಗ ಅಟ್ಲೀಸ್ಟ್ ನಾವು ಒಂದು ಸಾಲ್ಗಾದ್ರೂ ಕೊಡುವಂತ ಒಂದು ಪ್ಲಾನ್ ಇದೆ. ಮ್ಯಾನ್ಯುವಲ್ ಚೆನ್ನಾಗಿದೆ, ಆಪರೇಟಿಂಗ್ ಚೆನ್ನಾಗಿದೆ. ಡಾಲ್ಫಿನ್ ಅವ್ರಿಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಇಂಥ ಒಂದು ರೀತಿಯಾಗಿ ಫಾರ್ಮರ್ಗೆ ಹತ್ತಿರವಾಗಿ ಕೆಲಸ ಮಾಡೋಂಥದ್ದು, ಅಂದ್ರೆ ಫಾರ್ಮರ್ ಈಸಿಯಾಗಿ ಅಕ್ಸೆಸ್ ಮಾಡ್ಕೊಳ್ಳೋದು, ಎಕ್ಸಿಕ್ಯೂಟ್ ಮಾಡೋಂಥ ಕೆಲಸ ಮಾಡ್ಕೊಟ್ಟವ್ರೆ. ಫಾರ್ಮರ್ಗೆ ಒಂಥರ ಈ ಟೆಕ್ನಾಲಜಿ ಇವೆಲ್ಲ ಬೇಕಾಗಿದೆ, ನೆಸೆಸರಿ ಇದೆ. ಮುಂಚೆ ಹೆಂಗಿತ್ತಂತಂದ್ರೆ ನೀವು ಗೊತ್ತಿರಬೇಕು, ಬೋರ್ ಹಾಕಿದ್ರೆ ಪೈಪ್ ಹಾಕೋರು, ಹೊಡೆದೋಗೋದು, ಜಾಯಿನ್ ಬಿಡೋದು, ದಿನ ಇದ್ರೆ ರೈತರು ಬರೋದು, ಪೈಪ್ನ ಜಾಯಿನ್ ಮಾಡೋದೇ ಕೆಲಸ ಆಗುತ್ತೆ. ಬ್ಲೇಡ್ ತಗೋಬೇಕು, ಗಮ್ ತಗೋಬೇಕು, ಕುಯ್ಯಬೇಕು, ಜಾಯಿಂಟ್ ಮಾಡಬೇಕು, ಎಲ್ಲಿ ಬ್ರೇಕ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಮತ್ತೆ ಅದೇ ಒಂದು ದೊಡ್ಡ ಸಾಧನೆ ಮೇಂಟೈನ್ ಮಾಡೋದು. ಸೊ ಇದರಲ್ಲಿ ಈಸಿ ಮೇಂಟೆನೆನ್ಸ್ ಕೊಟ್ಟವ್ರೆ ಡಾಲ್ಫಿನ್ ಅವರು. ಅಂದ್ರೆ ಎಲ್ಲ ಥ್ರೆಡ್
ಯಾವುದೇ ಥರನೂ ನಾವು ನಟ್ಟು ಬೋಲ್ಟಾಗೆಲ್ಲ ಕೈಯಲ್ಲೇ ಬಿಚ್ಬೋದು, ಕೈಯಲ್ಲೇ ಹಾಕ್ಬೋದು. ಸರಿ ಸೊ ಸರಿ ತುಂಬ ಚೆನ್ನಾಗಿ ಒಂದು ಸೆಟಪ್ ಮಾಡಿ ರೈತರಿಗೆ ಅನುಕೂಲ ಆಗೋ ಥರ ಮಾಡಿಕೊಟ್ಟವ್ರೆ. ನೋಡಿ ಇದು ಏನಂದರೆ 30 ಅಡಿಗೆ ಒಂದು ಗಿಡ ಇಟ್ಟಿದ್ದೀನಿ. ಹೌದು 30 ಅಡಿ ಗಿಡ ಇಟ್ಟಿರೋ ಉದ್ದೇಶ ಏನಂತಂದರೆ, ಒಂದು ಗಿಡ ಬೆಳೆದಾಗ ಎಲೆ ಟಚ್ ಆಗಬಾರ್ದು. ಎಲೆ ಟಚ್ ಆದ್ರೆ ಅಳಿಲ್ಗಳು ಬರ್ತವೆ. ಅಳಿಲ್ಗೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗಿ ಆ ಗಿಡದಲ್ಲಿರೋ ಹಣ್ಣುಗಳನ್ನ ಹಾಳು ಮಾಡೋಂಥ ಒಂದು ಸಂದರ್ಭ ಬರುತ್ತೆ. ನಾನು ಇಲ್ಲಿ ಮಧ್ಯೆ ಈ 30 ಅಡಿ ಮಧ್ಯೆ ಒಂದು ನೋಡಿ ಈ ಥರ ಬರುತ್ತೆ ಸ್ಪ್ರಿಂಕ್ಲಿಂಗ್ಗೆ ಪ್ರೆಷರ್ ಇದೆ. ಸೊ ಈ ಪ್ರೆಷರಲ್ಲಿ ಈ ಸ್ಪ್ರಿಂಕ್ಲಿಂಗ್ ಹಾಕೋದ್ರಿಂದ ಇಲ್ಲಿಂದ 15 ಅಡಿ ಕವರ್ ಆಗುತ್ತೆ. 15 ಅಡಿಗೆ ಬೇರೆ ಬೆಳೆ ಹಾಕೋಬಹುದು. ಈ 30 ಅಡಿ ಗ್ಯಾಪ್ ಅಲ್ಲಿ ಒಂದು 10 ಅಡಿಗೆ ನಾನು ಒಂದು ನಿಂಬೆ ಗಿಡ ಹಾಕೊಂತೀನಿ. ಆ ನಿಂಬೆ ಗಿಡ ಹಾಕೋದ್ರಿಂದ ಏನಾಗುತ್ತೆ, ಸ್ಪ್ರಿಂಕ್ಲಿಂಗ್ ಹಾಕೋದ್ರೆ ಕಂಪ್ಲೀಟ್ ನೆಲ ಎಲ್ಲ ತೇವಾಂಶ ಇರ್ತದೆ. ಸೊ ಇದು ಒಂದು ನೋಡಿ, ಇದು ಬಬ್ಲರ್. ಇದು ಬಬ್ಲರ್ ಅಂದ್ರೆ ಇದು ಬುಡಕ್ಕೂ ಬೀಳುತ್ತೆ ಸಹ ಗಿಡಕ್ಕೂ ಬೀಳುತ್ತೆ. ಈ ಗಿಡಕ್ಕೂ ಬುಡಕ್ಕೂ ಬೀಳೋದ್ರಿಂದ ಏನಾಗುತ್ತೆ, ಗಿಡಕ್ಕಿನ್ನ ಫಲವತ್ತತೆ ಸಿಗ್ದಂಗೆ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಬುಡಕ್ಕೆ ನೀರು ಬಿಡ್ತಾರೆ, ಮೇಲಿಂದ ಬಿಟ್ಟಾಗ ಏನಾಗುತ್ತೆ, ನೀರು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಇದೊಂಥರ ನೇಚರ್ ಬ್ಯೂಟಿ ತರ ಕಾಣಿಸುತ್ತೆ. ಇದು ಲೈಕ್ ಮಳೆ ಹೆಂಗ್ ಬರುತ್ತೆ ಆ ತರ ಬಬ್ಲರ್ ಸಿಸ್ಟಮ್ ಮಾಡಿದ್ರೆ. ಸೊ ಈ ಬಿಚ್ಚೋದು ಈಸಿ, ತುಂಬಾ ಈಸಿ. ಇದು ಇದ್ರಲ್ಲಿ ಬಿಚ್ಚೋಕೆ ಹಾಕಕ್ಕೆ ತುಂಬಾ ಈಸಿ. ಅಂದ್ರೆ ಬಿಚ್ಚಬಹುದು, ಅದನ್ನ ಬಿಚ್ಚಿ ಬೇರೆ ಹಾಕ್ಬೋದು. ಬಿಚ್ಚಿ ಬೇರೆ ಹಾಕೊಂಬೋದು. ನಮ್ಗೆ ಬೇಕಾದ್ರೆ ಈಗ ಇದು ಬೇಡ ಅಂತಂದ್ರೆ ಇನ್ನು ನಾವು ಇದ್ರಲ್ಲೂ ಮಾರ್ಕೆಟಲ್ಲಿ ಸುಮಾರು ಒಂದು 50 ತರ ವೆರೈಟಿ ತರಹದ ವಾಟರ್ದು ಇದು ಬಂದಿದೆ. ಏನೋ ಬಬ್ಲರ್ಸ್ ಇರ್ಬೋದು, ಸ್ಪ್ರಿಂಗಿಂಗ್ ಇರ್ಬೋದು, ಬೇರೆ ಬೇರೆ ತರ ಕ್ವಾಲಿಟಿ ಇದಾವೆ. ಸೊ ನಾವು ಬಿಚ್ಚಿ ಬೇಕಾದ್ರೆ ಇದನ್ನ ಚೇಂಜ್ ಮಾಡೋದು. ಇದು ಕಾಸ್ಟ್ ಕೂಡ ಒಂದು 15 ರಿಂದ 10 ರೂಪಾಯಿ ಇರುತ್ತೆ, 5 ರಿಂದ 10 ರೂಪಾಯಿ ಕಾಸ್ಟ್ ಇರುತ್ತೆ. ಸೊ ರೈತರಿಗೆ ಈಸಿಯಾಗಿ ಅನುಕೂಲ ಆಗೋ ತರ ಮೆಥಡ್ ಅಲ್ಲಿ ಇಟ್ಟಿದ್ದಾರೆ. ಬಿಚ್ಚೋದು ಈಸಿ, ಹಾಕೋದು ಈಸಿ ಮೇನ್ ಆಗಿ. ಸರ್ ಆಮೇಲೆ ಇದು ಪೈಪ್ ಎಲ್ಲ HDP ಪೈಪ್ ಹಾಕಿದ್ರಲ್ಲ, ಸೊ ಇದು ಹೆಂಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ? ಉಳುಮೆ ಮಾಡ್ಬೇಕಾಗ್ಲಿ, ಬೇರೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಕಟ್ ಆಗೋದು, ಮುರಿದೋಗೋದು ಏನು ಪ್ರಾಬ್ಲಮ್? ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ, UGD ಮಾಡ್ತೀವಿ. UGD ಅಂತಂದ್ರೆ ನಾವು ಒಂದು ಅಡಿ ಕೆಳಗಡೆ ಹಾಕ್ಬಿಟ್ಟು ಪೈಪ್ ಹಾಕಿದ್ಮೇಲೆ ಮುಚ್ಚಿಬಿಡ್ತೀವಿ. ಸೊ ನಾವು ಉಳುಮೆ ಮಾಡ್ಬೇಕಾದ್ರೆ ಟ್ರಾಕ್ಟರ್ ಓಡಿಸ್ಬೇಕಾದ್ರೆ ಒಂದು ಅರ್ಧ ಅಡಿಯಲ್ಲಿ ಟ್ರಾಕ್ಟರ್ ಓಡಿಸ್ತಾರೆ. ಸೊ ಅದಕ್ಕೂ ಏನು ಸಂಬಂಧ ಪಡಲ್ಲ. ಸೊ ಈಗ ಟ್ರಾಕ್ಟರ್ ಇದೊಂದು ಈ ಪೈಪ್ ಒಂದು ಇರುತ್ತೆ. ಈ ಪೈಪ್ ಇರೋ ಜೊತೆ ಸ್ವಲ್ಪ ಕೇರ್ ತಗೊಂಡ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಬಟ್ ಏನು ಪೈಪ್ ಆಗಲ್ಲ, ಬೆಂಡ್ ಆದ್ರೂ ನೋಡಿ ಇಷ್ಟೆಲ್ಲ ಬೆಂಡ್ ಮಾಡ್ಬೋದು, ಈ ತರ ಮಲಗಿಸ್ಬೋದು, ಈ ತರ ಹಿಂಗೆಲ್ಲ ಆದ್ರೆ ಕೂಡ ಏನು ಮುರಿದೋಗುವಂಥದ್ದೆಲ್ಲ ಏನಿಲ್ಲ. ಸೊ ಅದನ್ನ ಹಾಗೆ ಸ್ಟ್ರೈಟ್ ಮಾಡ್ಕೊಬೋದು. ಸೊ ಇದೊಂದು ಇದ್ರಲ್ಲಿ ಅಡ್ವಾಂಟೇಜ್. ನಾವು PVC ಪೈಪ್ ಹಾಕಿ ಏನು ಮರ್ಚಕ್ಕಾಗಲ್ಲ, ಕಟ್ ಆಗ್ಬಿಡುತ್ತೆ. ಈಸಿಯಾಗಿ ತೆಗೆದು ಹಾಕೋಂಥದ್ದು ಈಸಿ ಇದೆಯಲ್ಲ, ಅದು ಮೇನ್ ಮೆಥಡ್. ನೀವು ಹೇಳಿದ್ರಿ ಬಬ್ಲರ್ ಬೇಡ ಅಂದ್ರೆ ನೀವು ಸಿಂಪಲ್ ತೆಗೆದು ಹಾಕೋಬಹುದು. ಅದು ಕ್ಯಾಪ್ ಬೇರೆ ಕ್ಯಾಪ್ಗಳು ಹಾಕೋಬಹುದು. ಇದು ವೆರೈಟಿ ತರ ಇದೆ ವಾಟರ್ ಇದು ಮಾಡೋದು. ಈಗ 5 ಅಡಿ ಡಿಸ್ಟೆನ್ಸ್ ಕೊಡೋದಿದೆ, 3 ಅಡಿ ಡಿಸ್ಟೆನ್ಸ್ ಕೊಡೋಗಿದೆ, ಮತ್ತೆ ಗಿಡಕ್ಕೆ ಬೀಳಂಗಿದ್ದಾವೆ, ಮತ್ತೆ ಒಂದು 20 ಅಡಿ ಡಿಸ್ಟೆನ್ಸ್ ಕೊಡೋದಿದೆ ಅಂತಿದೆ. ಆ ತರ ವೆರೈಟಿ ಇರೋದನ್ನ ನಾವು ಯೂಟಿಲೈಸ್ ಮಾಡ್ಕೊಂಡು ತುಂಬಾ ಈಸಿ ಮೆಥಡ್ ಇದು. ಇಲ್ಲಿರೋ ಕ್ಯಾಪ್ ಇರೋದ್ರಿಂದ, ಥ್ರೆಡ್ ಇರೋದ್ರಿಂದ ನಾವು ಯೂನಿಕ್ ಆಗಿ ಇದನ್ನ ಯೂಸ್ ಮಾಡ್ಕೊಬೋದಾಗಿದೆ. ಪೈಪ್ ಹಿಂಗೆ ಇರುತ್ತೆ, ಇದು ಮಾತ್ರ ಒಂದು ಚೇಂಜ್ ಮಾಡ್ಬೋದು. ಇದು ಚೇಂಜ್ ಮಾಡ್ಬೇಕಂದ್ರೆ ಸೇಮ್ ಥ್ರೆಡ್ ಕೊಟ್ಟವ್ರೆ. ಥ್ರೆಡ್ ಸಿಸ್ಟಮ್ ಎಲ್ಲ ಇದಕ್ಕೇನು ಬ್ಲೇಡ್ ಹಾಕಂಗಿಲ್ಲ, ಇದು ಗಮ್ ಹಾಕಂಗಿಲ್ಲ, ಮತ್ತೆ ದಾಲ್ ಸುತ್ತಬೇಕಂತ ಏನಿಲ್ಲ. ಡೈರೆಕ್ಟ್ ಇದು ಹೋಯ್ತಾ, ಇದು 5 ರೂಪಾಯಿಂದ 10 ರೂಪಾಯಿ ಇರುತ್ತೆ. ಕ್ಯಾಪ್ ತೆಗೆದಾಕೋದು, ಬೇರೆ ಕ್ಯಾಪ್ ಹಾಕೋದು, ಅಷ್ಟೇ ಈಸಿ. ತುಂಬಾ ಅನುಕೂಲ ಇದು. ಸೊ ರೈತರಿಗೆ ಈಸಿ ಅನುಕೂಲ. ಹೆಣ್ಮಕ್ಳು ಮಾಡ್ಬೋದು. ನಮ್ಮ ವೈಫ್ ಎಲ್ಲ ಬರ್ತಾರೆ, ಕೆಲವು ಸತಿ ಏನೋ ಥ್ರೆಡ್ ಆಗಿಲ್ಲ ಅಂದ್ರೆ ಅವರೇ ಬಿಚ್ತಾರೆ, ಬಿಚ್ಬಿಟ್ಟು ಅದು ತೆಗೆದ್ಬಿಟ್ಟು ರೆಡಿ ಮಾಡಿ ಹಾಕ್ತಾರೆ. ಚೆನ್ನಾಗಿ ಅವ್ರಿಗೆ ಒಂದು ಫ್ಲೆಕ್ಸಿಬಲ್ ಆಗಿದೆ. ಮೇನ್ ಆಗಿ ಲೇಬರ್ಸ್ ಅವಾಯ್ಡ್ ಮಾಡ್ಬೇಕು. ನೋಡಿ ಇವಾಗ ಇದಕ್ಕೊಂದು ನಾವು ತರಬೇಕಂತಂದ್ರೆ ಗಮ್ ತರಬೇಕು, ದಾರ ತರಬೇಕು, ಆಕ್ಸಿ ಪ್ಲೇಟ್ ತರಬೇಕು, ಕೊಯ್ಯಬೇಕು, ಗಮ್ ಹಾಕಿ ಮೆತ್ತಿಸ್ಬೇಕು, ಅದು ಹಾಕ್ಬೇಕು. ಅದು ಸರಿಯಾಗಿ ಒಂದ್ಸತಿ ಕುತ್ಕೋದ್ರೆ ಪರ್ಮನೆಂಟ್ ಅದು. ಮತ್ತೆ ಅದು ಹೋಯ್ತು ಅಂದ್ರೆ ಮತ್ತೆ ಅದನ್ನ ತೆಗೆದು ಬೇರೆನೆ ಹಾಕ್ಬೇಕು. ಸೊ ಇಲ್ಲಿ ಹೋಗೋದಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಯಾವ್ದು ಹೋಗಲ್ಲ. ಬೈ ಚಾನ್ಸ್ ಹೋದ್ರೆ ಇದೊಂದು ಕ್ಯಾಪ್ ಹೋಗ್ಬೋದು. ಈ ಕ್ಯಾಪ್ ನಾವು ಚೇಂಜ್ ಮಾಡ್ಕೊಬೋದು, ಒಂದು 5 ರಿಂದ 10 ರೂಪಾಯಿ ಅಷ್ಟೇ. ಬೇರೆ ಬೇಸಿಕ್ ಆಗಿ ಯಾವ್ದು ಪ್ರಾಬ್ಲಮ್ಸ್ ಇಲ್ಲ ಇದರಲ್ಲಿ. ಇದು ಸಪೋಟ ಗಿಡ, ಇದು ಒಳ್ಳೆ ಹೈಬ್ರಿಡ್ ಸಪೋಟ ಗಿಡ. ಇದು ಗಿಡದಲ್ಲೇ ನೋಡಿ ಈಗ ಕಾಯೋದು ಚಿಕ್ಕದಾಗಿ ಮೊಳಕೆ ಬಂದಿದೆ. ಅದೇ ರೀತಿ ಇಲ್ಲೊಂದು ಮೂಸಂಬಿ ಇಟ್ಟಿದ್ದೀನಿ. ಗಿಡ ಚಿಕ್ಕದಾದ್ರೂ ಆಗ್ಲೇ ಒಂದು ಕಾಯಿ ಹುಟ್ಟಿದೆ. ಸೊ ನೋಡಕ್ ಖುಷಿ ಆಗುತ್ತೆ. ಹೌದು. ಇಲ್ಲಿ ಬಬ್ಲರ್ ಹಾಕಿದ್ರ, ಇಲ್ಲಿ ಆಲ್ರೆಡಿ ಸಿಂಪ್ಲರ್ ಹಾಕಿದ್ರ. ಸೊ ಅದೇ ಎಲ್ಲ ಟೆಸ್ಟ್ ಅಂಡ್ ಟ್ರೈ ಮಾಡ್ತಾ ಇದೀನಿ ಈಗ. ನೆಕ್ಸ್ಟ್ ಇದೆಲ್ಲ ಏನೇನಿದೆ, ಮೈನರ್ ಏನೇನಿದೆ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಕ್ಲಿಯರ್ ಆಗಿ ಸೆಟ್ ಮಾಡ್ಬೇಕಂತೇಳಿ ಇದು ನೋಡಿ ಕರಿಬೇವು ಒಂದು ಹಾಕಿದ್ದೀನಿ ಇಲ್ಲಿ. ಯಾಕಂದ್ರೆ ಕರಿಬೇವು ಹಾಕಿದ್ರೆ ಹೈಟೆನ್ಷನ್ ವೈರ್ ಇದೆ ಮೇಲೆ. ಈ ಹೈಟೆನ್ಷನ್ ವೈರ್ ಇರೋದ್ರಿಂದ ಗಿಡ ಜಾಸ್ತಿ ಮೇಲ್ಕೋದ್ರೆ ಮೇಲೆ ಲೈನ್ ತೊಂದರೆ ಆಗುತ್ತೆ ಅಂತೇಳಿ ನಾನು ಕರಿಬೇವು ಹಾಕಿದ್ದೀನಿ. ಲೆಮನ್ ಗಿಡ ಇದು. ಕೊನೆಯದಾಗಿ ಡಾಲ್ಫಿನ್ ಡ್ರಿಪ್ ಇರಿಗೇಷನ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲರೂ ITBT ಕಂಪ್ನಿಗಳು ಬಿಟ್ಟು ಫಾರ್ಮಿಂಗ್ ಮಾಡ್ಬೇಕನ್ನೋ ಇಂಟೆನ್ಷನ್ ಅಲ್ಲಿ ಇವತ್ತು ಎಲ್ಲರೂ ಬೆಂಗಳೂರು ಸಿಟಿಗಳು ಬಿಟ್ಟು ಮತ್ತೆ ಔಟ್ ಆಫ್ ಕಂಟ್ರಿಗಳು ಬಿಟ್ಟು ಇವತ್ತು ಎಲ್ಲರೂ ಹಳ್ಳಿಗಳು ಸೇರ್ತಾ ಇದ್ದಾರೆ. ಡಾಲ್ಫಿನ್ ಕಂಪ್ನಿ ನಿಜವಾಗ್ಲೂ ನಾವು ಒಂದು ಫಾರ್ಮರ್ಸ್ ಇವನ್ ಯಾಕಂದ್ರೆ ನಾನು ಹ್ಯಾಂಡಲ್ ಮಾಡ್ತಾರಿಂದ ನಾನು ಇದನ್ನ ಖುಷಿನ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಬೆಂಗಳೂರಾಗಿ ನಮಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಐಡಿಯಾ ತಿಳ್ಕೊಂಡು ಮಾಡ್ತಾ ಇದೀವಲ್ಲ 1 by 1. ಅದೇ ಸಮವಾಗಿ ಮೇನ್ ಆಗಿ ನೀರೇ ಇಂಪಾರ್ಟೆಂಟ್. ನಾನು ಏನೇ ಮಾಡ್ಬೇಕು ಅಂದ್ರೆ ನೀರು ಬೇಕು. ಆ ನೀರನ್ನ ಹೆಂಗೆ ನಾನು ಡಿಸ್ಪೋಸ್ ಮಾಡಬೇಕು, ಹೆಂಗೆ ಎಲ್ಲ ಗಿಡಕ್ಕೆ ಸೇರ್ಬೇಕು ಅನ್ನೋದು ಇಂಪಾರ್ಟೆಂಟ್ ಟಾಸ್ಕ್. ಆ ಟಾಸ್ಕ್ಗೆ ಇವ್ರು ಕಂಡಿರೋ ಮೆಥಡ್ ಅಲ್ಲಿ ಡಾಲ್ಫಿನ್ ಅವ್ರು ಮಾಡಿರೋ ಒಂದು ಮೆಥಡ್ ಸಿಸ್ಟಮ್ ಏನಿದೆ ಅಂದ್ರೆ ನೀವು ನೋಡ್ಬೋದು ಎಲ್ಲಾ ಗಿಡಕ್ಕೂ ನೀರು ಹೋಗ್ತಾ ಇದಾವೆ. ಸೊ ತುಂಬಾ ಈಸಿಯಾಗಿ ಒಂದು ಅಟೆಂಡ್ ಮಾಡುವಂತ ಸಿಸ್ಟಮ್ ಕೊಟ್ಟಿದ್ದಾರೆ. ಸಿಸ್ಟಮ್ಯಾಟಿಕ್ ತುಂಬಾ ಈಸಿ ಇದೆ, ಮತ್ತೆ ತುಂಬಾ ಚೆನ್ನಾಗಿ ಫ್ಲೆಕ್ಸಿಬಲ್ ಇದೆ ನಮ್ಗೆ ಅಟೆಂಡ್ ಮಾಡಕ್ಕೆ. ಸೊ ಇವತ್ತು ಏನು ITBT ಬರೋರಿಗೆಲ್ಲ
ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಫಾರ್ಮಿಂಗ್ ಅಲ್ಲಿ ಅವ್ರು ಏನ್ ಅನ್ಕೊಂಡ್ರೆ ಅವ್ರ ಗೋಲ್ನ ಅಚೀವ್ಮೆಂಟ್ ಅವ್ರು ರೀಚ್ ಮಾಡ್ಬೋದು. ಇವತ್ತು ಬೆಂಗಳೂರಲ್ಲಿ ಏನಾಗಿದೆ BP ಶುಗರ್ ಕಾಯಿಲೆ ತುತ್ತಾಗ್ತಾರೆ ಜನ. ಖಂಡಿತ. ಇವತ್ತು ಏನೇ ಒಂದು ಫುಡ್ ತಿಂದ ಕೂಡ ಕೆಮಿಕಲ್ ತಿಂತಿದ್ರೆ, 1 kg ಆಪಲ್ ತಿಂದ್ರೆ ಕೆಮಿಕಲ್ ಇರ್ತದೆ, ಯಾವುದೇ ತರಕಾರಿ ವೆಜಿಟೇಬಲ್ ತಗೊಂಡು ಕೆಮಿಕಲ್ ಇರ್ತದೆ. ಸೊ ಇವತ್ತು ನಾವು ಬಂದು ಇಲ್ಲೊಂದು ಫಾರ್ಮಿಂಗ್ ಮಾಡ್ಕೊಂಡು ನಮ್ಮ ಕೈಯಲ್ಲಿ ತಿನ್ನೋದು ಇದೆಯಲ್ಲ ಒಂದು ಖುಷಿ ಅನ್ಸುತ್ತೆ. ಸೊ ಟೈಮ್ ಸಿಕ್ಕಿದಾಗ ನಾವು ಇಲ್ಲಿ ಬಂದು ಈ ಒಂದು ಲೊಕೇಶನ್ ಫ್ಯಾಮಿಲಿ ಸಮೇತ ಬಂದು ಸಾಟರ್ಡೆ ಸಂಡೇ ಇಲ್ಲಿ ಕುತ್ಕೊಂಡು ನಾವು ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಈ ಗಿಡಕ್ಕೆ ನೀರ್ ಬಿಡೋದಾಗ್ಲಿ, ಗಿಡ ಇಡೋದಾಗ್ಲಿ. ಸೊ ಈಗ GKVK ನಮ್ಗೆ ಹತ್ರ ಇದೆ, ಮನೆ ಹತ್ರ. ಸೊ ಬಂದಾಗೆಲ್ಲ 1-2 ಗಿಡ ತಂದ್ಬಿಟ್ಟು ನಾವು ಕೂಡ ಕೈಯಾರ ಇಟ್ಟು ಆ ಗಿಡನ ಬೆಳೆಸೋದಿದೆ, ಒಂದು ಖುಷಿ ಅನ್ಸುತ್ತೆ. ನಾವು ವೀಕ್ಲಿ ಸಾಟರ್ಡೆ ಸಂಡೇ ಇಲ್ಲಿ ಬಂದ್ಬಿಡ್ತೀವಿ. ಇಲ್ಲಿಂದ ಡಿಸ್ಟೆನ್ಸ್ ಒಂದು 100 ಕಿಲೋಮೀಟರ್ ಇದೆ. ಸೊ ಹಂಗಾಗಿ ನಾವು ಅರ್ಲಿ ಮಾರ್ನಿಂಗ್ ಹೋದ್ರೆ ನಮಗೆ 1-1.5 ಅವರ್ ಬೆಂಗಳೂರು ಸೇರ್ಕೊಂತೀವಿ. ತುಂಬಾ ಫ್ಲೆಕ್ಸಿಬಲ್ ಆಗಿದೆ ನಿಜವಾಗ್ಲೂ. ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟು ಧನ್ಯವಾದ ಸರ್ ನಿಮಗೆ. ನಮಸ್ತೆ. ಓಕೆ.